ಕರ್ನಾಟಕ ಅಷ್ಟೇ ಅಲ್ಲ, ಪಶ್ಚಿಮ ಬಂಗಾಳದಲ್ಲೂ ಕೂಡ ಬಾಣಂತಿಯರ ಸಾವು ಆರಂಭವಾಗಿದೆ. ಅಲ್ಲೂ ಬಾಣಂತಿ ಸಾವಿಗೆ ಕಾರಣ ಐವಿ ಫ್ಲೂಯಿಡ್ ಅಂತ ಹೇಳಲಾಗ್ತಾ ಇದೆ. ಶಾಕಿಂಗ್ ಅಂದ್ರೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಐವಿ ಫ್ಲೂಯಿಡ್ ಸಪ್ಲೈ ಮಾಡಿದ್ದು ಅದೇ ಫಾರ್ಮಸಿ. ಈ ವಿಚಾರ ಕೋಲ್ಕತ್ತಾ ಹೈಕೋರ್ಟ್ ಮೆಟ್ಟಿಲೇರಿದ್ದು ವಿಚಾರಣೆ ಆರಂಭವಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕರ್ನಾಟಕದಲ್ಲಿ ನಡೆದ ಬಾಣಂತಿಯರ ಸರಣಿ ಸಾವಿನಿಂದಾಗಿ ಸರ್ಕಾರಕ್ಕೆ ಏಮರ ಸಾರಿದ ರಿಪಬ್ಲಿಕ್ ಟೀಮ್ ತನಿಖೆಗೆ ಮುಂದಾಗಿತ್ತು. ತನಿಖೆಯಲ್ಲಿ ಬ್ಲಾಕ್ ಲಿಸ್ಟ್ಗೆ ಸೇರಿಸಿದ್ದ ಪಶ್ಚಿಮ ಬಂಗಾಳ ಫಾರ್ಮಾಸ್ಯೂಟಿಕಲ್ನಿಂದ ಔಷಧಿ ಪೂರೈಕೆಯಾಗಿದ್ದು ಪತ್ತೆಯಾಗಿತ್ತು. ಕೂಡಲೇ ಈ ಫಾರ್ಮಾಸ್ಯೂಟಿಕಲ್ ವಿರುದ್ಧ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿತ್ತು. ಕರ್ನಾಟಕ ಬೆನ್ನಲ್ಲೇ ಇದೀಗ ಪಶ್ಚಿಮ ಬಂಗಾಳದಲ್ಲಿ ಬಾಣಂತಿ ಸಾವಾಗಿದೆ. ಕೋಲ್ಕತಾದ ಮಿಡ್ನಪೋರ್ನಲ್ಲಿ ಬಾಣಂತಿ ಡೆತ್. ವೈದ್ಯರ ನಿರ್ಲಕ್ಷ್ಯದ ಆರೋಪ, ಜನರ ಪ್ರೊಟೆಸ್ಟ್. ಕರ್ನಾಟಕದ ಬಳಿಕ ಇದೀಗ ಪಶ್ಚಿಮ ಬಂಗಾಳದಲ್ಲಿ ಬಾಣಂತಿಯರ ಸಾವಿನ ಸರಣಿ ಶುರುವಾದಂತಿದೆ. ಮಗುವಿಗೆ ಜನ್ಮ ನೀಡಿದ ಬಳಿಕ ಬಾಣಂತಿಗೆ ಅವಧಿ ಮೀರಿದ ಸಲೈನ್ ದ್ರಾವಣ ನೀಡಲಾಗಿದೆ. ಇದರಿಂದ ಓರ್ವ ಬಾಣಂತಿ ಸಾವಾಗಿದ್ದು ಮತ್ತಿಬ್ಬರ ಸ್ಥಿತಿ ಗಂಭೀರವಾಗಿದೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವಾಗಿದೆ ಅಂತ ಆರೋಪಿಸಿ ಕುಟುಂಬಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಪಶ್ಚಿಮ ಬಂಗ ಫಾರ್ಮಾಸ್ಯೂಟಿಕಲ್ ವಿರುದ್ಧ ಪಿಐಎಲ್. ಮಿಡ್ನಪೋರ್ನಲ್ಲಿ ಬಾಣಂತಿ ಸಾವು ಬೆನ್ನಲ್ಲೇ ಮಹಿಳೆಯ ಪತಿ ಡೆಬಾಶಿಸ್ ಯೂರುಡಸ್ ಎಂಬಾತ ಕೊಟ್ವಾಲಿ ಠಾಣೆಗೆ ದೂರನ್ನು ದಾಖಲಿಸಿದ್ದಾರೆ. ಸಲೈನ್ ದ್ರಾವಣ ನೀಡಿದ ಬೆನ್ನಲ್ಲೇ ಈ ರೀತಿಯಾಗಿದೆ ಅಂತ ಆರೋಪಿ ದೂರು ನೀಡಿದ್ದಾರೆ. ಪಶ್ಚಿಮ ಬಂಗ ವಿರುದ್ಧ ರಿಪಬ್ಲಿಕ್ ಸಮರ. ಕರ್ನಾಟಕದಲ್ಲಿ ಐವಿ ಫ್ಲೂಯಿಡ್ ಔಷಧಿಯನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಲಾಗಿದೆ. ನಮ್ಮ ರಾಜ್ಯದಲ್ಲಿ ಬ್ಲಾಕ್ ಲಿಸ್ಟ್ಗೆ ಸೇರಿಸಿರುವ ದ್ರಾವಣ ಪಶ್ಚಿಮ ಬಂಗಾಳದಲ್ಲಿ ಬಳಸಲಾಗ್ತಿದೆ. ಆದರೆ ಬಾಣಂತಿಗೆ ಅವಧಿ ಮೀರಿದ ಸಲೈನ್ ದ್ರಾವಣ ನೀಡಿದ ಕಾರಣ ಬಾಣಂತಿಯ ಸಾವಾಗಿದೆ ಅಂತ ದೂರು ನೀಡಲಾಗಿದೆ. ಪಶ್ಚಿಮ ಬಂಗ ಫಾರ್ಮಾಸ್ಯೂಟಿಕಲ್ ವಿರುದ್ಧ ಬಾಣಂತಿ ಪತಿ ಪಿಐಎಲ್ ಸಲ್ಲಿಸಿದ್ದಾರೆ. ಕಂಪನಿ ವಿರುದ್ಧ ಸಿಬಿಐ ತನಿಖೆಗೆ ಒತ್ತಾಯಿಸಿರೋ ಅರ್ಜಿ ಇದಾಗಿದ್ದು ಕೋಲ್ಕತಾ ಹೈಕೋರ್ಟ್ ಅಲ್ಲಿ ಜನವರಿ 16ರಂದು ವಿಚಾರಣೆ ನಡೆಯಲಿದೆ. ಪಶ್ಚಿಮ ಬಂಗ ಫಾರ್ಮಾಸ್ಯೂಟಿಕಲ್ನಿಂದ ಬಾಣಂತಿಯರ ಜೀವಕ್ಕೆ ತೊಂದರೆ ಆಗ್ತಾ ಇದೆ. ಇದರ ವಿರುದ್ಧ ಕ್ರಮಕ್ಕೆ ಬಾಣಂತಿ ಪತಿ ಕೋರ್ಟ್ ಮೆಟ್ಟಿಲೇರಿದ್ದು ಕಂಪನಿ ವಿರುದ್ಧ ಸಿಬಿಐ ತನಿಖೆ ಆಗುತ್ತಾ ನೋಡಬೇಕು. ಕರ್ನಾಟಕ ಅಷ್ಟೇ ಅಲ್ಲ, ಪಶ್ಚಿಮ ಬಂಗಾಳದಲ್ಲೂ ಕೂಡ ಬಾಣಂತಿಯರ ಸಾವು ಆರಂಭವಾಗಿದೆ. ಅಲ್ಲೂ ಬಾಣಂತಿ ಸಾವಿಗೆ ಕಾರಣ ಐವಿ ಫ್ಲೂಯಿಡ್ ಅಂತ ಹೇಳಲಾಗ್ತಾ ಇದೆ. ಶಾಕಿಂಗ್ ಅಂದ್ರೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಐವಿ ಫ್ಲೂಯಿಡ್ ಸಪ್ಲೈ ಮಾಡಿದ್ದು ಅದೇ ಫಾರ್ಮಸಿ. ಈ ವಿಚಾರ ಕೋಲ್ಕತ್ತಾ ಹೈಕೋರ್ಟ್ ಮೆಟ್ಟಿಲೇರಿದ್ದು ವಿಚಾರಣೆ ಆರಂಭವಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕರ್ನಾಟಕದಲ್ಲಿ ನಡೆದ ಬಾಣಂತಿಯರ ಸರಣಿ ಸಾವಿನಿಂದಾಗಿ ಸರ್ಕಾರಕ್ಕೆ ಏಮರ ಸಾರಿದ ರಿಪಬ್ಲಿಕ್ ಟೀಮ್ ತನಿಖೆಗೆ ಮುಂದಾಗಿತ್ತು. ತನಿಖೆಯಲ್ಲಿ ಬ್ಲಾಕ್ ಲಿಸ್ಟ್ಗೆ ಸೇರಿಸಿದ್ದ ಪಶ್ಚಿಮ ಬಂಗಾಳ ಫಾರ್ಮಾಸ್ಯೂಟಿಕಲ್ನಿಂದ ಔಷಧಿ ಪೂರೈಕೆಯಾಗಿದ್ದು ಪತ್ತೆಯಾಗಿತ್ತು. ಕೂಡಲೇ ಈ ಫಾರ್ಮಾಸ್ಯೂಟಿಕಲ್ ವಿರುದ್ಧ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿತ್ತು. ಕರ್ನಾಟಕ ಬೆನ್ನಲ್ಲೇ ಇದೀಗ ಪಶ್ಚಿಮ ಬಂಗಾಳದಲ್ಲಿ ಬಾಣಂತಿ ಸಾವಾಗಿದೆ. ಕೋಲ್ಕತಾದ ಮಿಡ್ನಪೋರ್ನಲ್ಲಿ ಬಾಣಂತಿ ಡೆತ್. ವೈದ್ಯರ ನಿರ್ಲಕ್ಷ್ಯದ ಆರೋಪ, ಜನರ ಪ್ರೊಟೆಸ್ಟ್. ಕರ್ನಾಟಕದ ಬಳಿಕ ಇದೀಗ ಪಶ್ಚಿಮ ಬಂಗಾಳದಲ್ಲಿ ಬಾಣಂತಿಯರ ಸಾವಿನ ಸರಣಿ ಶುರುವಾದಂತಿದೆ. ಮಗುವಿಗೆ ಜನ್ಮ ನೀಡಿದ ಬಳಿಕ ಬಾಣಂತಿಗೆ ಅವಧಿ ಮೀರಿದ ಸಲೈನ್ ದ್ರಾವಣ ನೀಡಲಾಗಿದೆ. ಇದರಿಂದ ಓರ್ವ ಬಾಣಂತಿ ಸಾವಾಗಿದ್ದು ಮತ್ತಿಬ್ಬರ ಸ್ಥಿತಿ ಗಂಭೀರವಾಗಿದೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವಾಗಿದೆ ಅಂತ ಆರೋಪಿಸಿ ಕುಟುಂಬಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಪಶ್ಚಿಮ ಬಂಗ ಫಾರ್ಮಾಸ್ಯೂಟಿಕಲ್ ವಿರುದ್ಧ ಪಿಐಎಲ್. ಮಿಡ್ನಪೋರ್ನಲ್ಲಿ ಬಾಣಂತಿ ಸಾವು ಬೆನ್ನಲ್ಲೇ ಮಹಿಳೆಯ ಪತಿ ಡೆಬಾಶಿಸ್ ಯೂರುಡಸ್ ಎಂಬಾತ ಕೊಟ್ವಾಲಿ ಠಾಣೆಗೆ ದೂರನ್ನು ದಾಖಲಿಸಿದ್ದಾರೆ. ಸಲೈನ್ ದ್ರಾವಣ ನೀಡಿದ ಬೆನ್ನಲ್ಲೇ ಈ ರೀತಿಯಾಗಿದೆ ಅಂತ ಆರೋಪಿ ದೂರು ನೀಡಿದ್ದಾರೆ. ಪಶ್ಚಿಮ ಬಂಗ ವಿರುದ್ಧ ರಿಪಬ್ಲಿಕ್ ಸಮರ. ಕರ್ನಾಟಕದಲ್ಲಿ ಐವಿ ಫ್ಲೂಯಿಡ್ ಔಷಧಿಯನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಲಾಗಿದೆ. ನಮ್ಮ ರಾಜ್ಯದಲ್ಲಿ ಬ್ಲಾಕ್ ಲಿಸ್ಟ್ಗೆ ಸೇರಿಸಿರುವ ದ್ರಾವಣ ಪಶ್ಚಿಮ ಬಂಗಾಳದಲ್ಲಿ ಬಳಸಲಾಗ್ತಿದೆ. ಆದರೆ ಬಾಣಂತಿಗೆ ಅವಧಿ ಮೀರಿದ ಸಲೈನ್ ದ್ರಾವಣ ನೀಡಿದ ಕಾರಣ ಬಾಣಂತಿಯ ಸಾವಾಗಿದೆ ಅಂತ ದೂರು ನೀಡಲಾಗಿದೆ. ಪಶ್ಚಿಮ ಬಂಗ ಫಾರ್ಮಾಸ್ಯೂಟಿಕಲ್ ವಿರುದ್ಧ ಬಾಣಂತಿ ಪತಿ ಪಿಐಎಲ್ ಸಲ್ಲಿಸಿದ್ದಾರೆ. ಕಂಪನಿ ವಿರುದ್ಧ ಸಿಬಿಐ ತನಿಖೆಗೆ ಒತ್ತಾಯಿಸಿರೋ ಅರ್ಜಿ ಇದಾಗಿದ್ದು ಕೋಲ್ಕತಾ ಹೈಕೋರ್ಟ್ ಅಲ್ಲಿ ಜನವರಿ 16ರಂದು ವಿಚಾರಣೆ ನಡೆಯಲಿದೆ. ಪಶ್ಚಿಮ ಬಂಗ ಫಾರ್ಮಾಸ್ಯೂಟಿಕಲ್ನಿಂದ ಬಾಣಂತಿಯರ ಜೀವಕ್ಕೆ ತೊಂದರೆ ಆಗ್ತಾ ಇದೆ. ಇದರ ವಿರುದ್ಧ ಕ್ರಮಕ್ಕೆ ಬಾಣಂತಿ ಪತಿ ಕೋರ್ಟ್ ಮೆಟ್ಟಿಲೇರಿದ್ದು ಕಂಪನಿ ವಿರುದ್ಧ ಸಿಬಿಐ ತನಿಖೆ ಆಗುತ್ತಾ ನೋಡಬೇಕು. ಕರ್ನಾಟಕ ಅಷ್ಟೇ ಅಲ್ಲ, ಪಶ್ಚಿಮ ಬಂಗಾಳದಲ್ಲೂ ಕೂಡ ಬಾಣಂತಿಯರ ಸಾವು ಆರಂಭವಾಗಿದೆ. ಅಲ್ಲೂ ಬಾಣಂತಿ ಸಾವಿಗೆ ಕಾರಣ ಐವಿ ಫ್ಲೂಯಿಡ್ ಅಂತ ಹೇಳಲಾಗ್ತಾ ಇದೆ. ಶಾಕಿಂಗ್ ಅಂದ್ರೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಐವಿ ಫ್ಲೂಯಿಡ್ ಸಪ್ಲೈ ಮಾಡಿದ್ದು ಅದೇ ಫಾರ್ಮಸಿ. ಈ ವಿಚಾರ ಕೋಲ್ಕತ್ತಾ ಹೈಕೋರ್ಟ್ ಮೆಟ್ಟಿಲೇರಿದ್ದು ವಿಚಾರಣೆ ಆರಂಭವಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕರ್ನಾಟಕದಲ್ಲಿ ನಡೆದ ಬಾಣಂತಿಯರ ಸರಣಿ ಸಾವಿನಿಂದಾಗಿ ಸರ್ಕಾರಕ್ಕೆ ಏಮರ ಸಾರಿದ ರಿಪಬ್ಲಿಕ್ ಟೀಮ್ ತನಿಖೆಗೆ ಮುಂದಾಗಿತ್ತು. ತನಿಖೆಯಲ್ಲಿ ಬ್ಲಾಕ್ ಲಿಸ್ಟ್ಗೆ ಸೇರಿಸಿದ್ದ ಪಶ್ಚಿಮ ಬಂಗಾಳ ಫಾರ್ಮಾಸ್ಯೂಟಿಕಲ್ನಿಂದ ಔಷಧಿ ಪೂರೈಕೆಯಾಗಿದ್ದು ಪತ್ತೆಯಾಗಿತ್ತು. ಕೂಡಲೇ ಈ ಫಾರ್ಮಾಸ್ಯೂಟಿಕಲ್ ವಿರುದ್ಧ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿತ್ತು. ಕರ್ನಾಟಕ ಬೆನ್ನಲ್ಲೇ ಇದೀಗ ಪಶ್ಚಿಮ ಬಂಗಾಳದಲ್ಲಿ ಬಾಣಂತಿ ಸಾವಾಗಿದೆ. ಕೋಲ್ಕತಾದ ಮಿಡ್ನಪೋರ್ನಲ್ಲಿ ಬಾಣಂತಿ ಡೆತ್.
ವೈದ್ಯರ ನಿರ್ಲಕ್ಷ್ಯದ ಆರೋಪ, ಜನರ ಪ್ರೊಟೆಸ್ಟ್. ಕರ್ನಾಟಕದ ಬಳಿಕ ಇದೀಗ ಪಶ್ಚಿಮ ಬಂಗಾಳದಲ್ಲಿ ಬಾಣಂತಿಯರ ಸಾವಿನ ಸರಣಿ ಶುರುವಾದಂತಿದೆ. ಮಗುವಿಗೆ ಜನ್ಮ ನೀಡಿದ ಬಳಿಕ ಬಾಣಂತಿಗೆ ಅವಧಿ ಮೀರಿದ ಸಲೈನ್ ದ್ರಾವಣ ನೀಡಲಾಗಿದೆ. ಇದರಿಂದ ಓರ್ವ ಬಾಣಂತಿ ಸಾವಾಗಿದ್ದು ಮತ್ತಿಬ್ಬರ ಸ್ಥಿತಿ ಗಂಭೀರವಾಗಿದೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವಾಗಿದೆ ಅಂತ ಆರೋಪಿಸಿ ಕುಟುಂಬಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಪಶ್ಚಿಮ ಬಂಗ ಫಾರ್ಮಾಸ್ಯೂಟಿಕಲ್ ವಿರುದ್ಧ ಪಿಐಎಲ್. ಮಿಡ್ನಪೋರ್ನಲ್ಲಿ ಬಾಣಂತಿ ಸಾವು ಬೆನ್ನಲ್ಲೇ ಮಹಿಳೆಯ ಪತಿ ಡೆಬಾಶಿಸ್ ಯೂರುಡಸ್ ಎಂಬಾತ ಕೊಟ್ವಾಲಿ ಠಾಣೆಗೆ ದೂರನ್ನು ದಾಖಲಿಸಿದ್ದಾರೆ. ಸಲೈನ್ ದ್ರಾವಣ ನೀಡಿದ ಬೆನ್ನಲ್ಲೇ ಈ ರೀತಿಯಾಗಿದೆ ಅಂತ ಆರೋಪಿ ದೂರು ನೀಡಿದ್ದಾರೆ. ಪಶ್ಚಿಮ ಬಂಗ ವಿರುದ್ಧ ರಿಪಬ್ಲಿಕ್ ಸಮರ. ಕರ್ನಾಟಕದಲ್ಲಿ ಐವಿ ಫ್ಲೂಯಿಡ್ ಔಷಧಿಯನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಲಾಗಿದೆ. ನಮ್ಮ ರಾಜ್ಯದಲ್ಲಿ ಬ್ಲಾಕ್ ಲಿಸ್ಟ್ಗೆ ಸೇರಿಸಿರುವ ದ್ರಾವಣ ಪಶ್ಚಿಮ ಬಂಗಾಳದಲ್ಲಿ ಬಳಸಲಾಗ್ತಿದೆ. ಆದರೆ ಬಾಣಂತಿಗೆ ಅವಧಿ ಮೀರಿದ ಸಲೈನ್ ದ್ರಾವಣ ನೀಡಿದ ಕಾರಣ ಬಾಣಂತಿಯ ಸಾವಾಗಿದೆ ಅಂತ ದೂರು ನೀಡಲಾಗಿದೆ. ಪಶ್ಚಿಮ ಬಂಗ ಫಾರ್ಮಾಸ್ಯೂಟಿಕಲ್ ವಿರುದ್ಧ ಬಾಣಂತಿ ಪತಿ ಪಿಐಎಲ್ ಸಲ್ಲಿಸಿದ್ದಾರೆ. ಕಂಪನಿ ವಿರುದ್ಧ ಸಿಬಿಐ ತನಿಖೆಗೆ ಒತ್ತಾಯಿಸಿರೋ ಅರ್ಜಿ ಇದಾಗಿದ್ದು, ಕೋಲ್ಕತಾ ಹೈಕೋರ್ಟ್ ಅಲ್ಲಿ ಜನವರಿ 16ರಂದು ವಿಚಾರಣೆ ನಡೆಯಲಿದೆ. ಪಶ್ಚಿಮ ಬಂಗ ಫಾರ್ಮಾಸ್ಯೂಟಿಕಲ್ನಿಂದ ಬಾಣಂತಿಯರ ಜೀವಕ್ಕೆ ತೊಂದರೆ ಆಗ್ತಾ ಇದೆ. ಇದರ ವಿರುದ್ಧ ಕ್ರಮಕ್ಕೆ ಬಾಣಂತಿ ಪತಿ ಕೋರ್ಟ್ ಮೆಟ್ಟಿಲೇರಿದ್ದು, ಕಂಪನಿ ವಿರುದ್ಧ ಸಿಬಿಐ ತನಿಖೆ ಆಗುತ್ತಾ ನೋಡಬೇಕು. ಕರ್ನಾಟಕ ಅಷ್ಟೇ ಅಲ್ಲ, ಪಶ್ಚಿಮ ಬಂಗಾಳದಲ್ಲೂ ಕೂಡ ಬಾಣಂತಿಯರ ಸಾವು ಆರಂಭವಾಗಿದೆ. ಅಲ್ಲೂ ಬಾಣಂತಿ ಸಾವಿಗೆ ಕಾರಣ ಐವಿ ಫ್ಲೂಯಿಡ್ ಅಂತ ಹೇಳಲಾಗ್ತಾ ಇದೆ. ಶಾಕಿಂಗ್ ಅಂದ್ರೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಐವಿ ಫ್ಲೂಯಿಡ್ ಸಪ್ಲೈ ಮಾಡಿದ್ದು ಅದೇ ಫಾರ್ಮಸಿ. ಈ ವಿಚಾರ ಕೋಲ್ಕತಾ ಹೈಕೋರ್ಟ್ ಮೆಟ್ಟಿಲೇರಿದ್ದು ವಿಚಾರಣೆ ಆರಂಭವಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕರ್ನಾಟಕದಲ್ಲಿ ನಡೆದ ಬಾಣಂತಿಯರ ಸರಣಿ ಸಾವಿನಿಂದಾಗಿ ಸರ್ಕಾರಕ್ಕೆ ಏಮರ ಸಾರಿದ ರಿಪಬ್ಲಿಕ್ ಟೀಮ್ ತನಿಖೆಗೆ ಮುಂದಾಗಿತ್ತು. ತನಿಖೆಯಲ್ಲಿ ಬ್ಲಾಕ್ ಲಿಸ್ಟ್ಗೆ ಸೇರಿಸಿದ್ದ ಪಶ್ಚಿಮ ಬಂಗಾಳ ಫಾರ್ಮಾಸ್ಯೂಟಿಕಲ್ನಿಂದ ಔಷಧಿ ಪೂರೈಕೆಯಾಗಿದ್ದು ಪತ್ತೆಯಾಗಿತ್ತು. ಕೂಡಲೇ ಈ ಫಾರ್ಮಾಸ್ಯೂಟಿಕಲ್ ವಿರುದ್ಧ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿತ್ತು. ಕರ್ನಾಟಕ ಬೆನ್ನಲ್ಲೇ ಇದೀಗ ಪಶ್ಚಿಮ ಬಂಗಾಳದಲ್ಲಿ ಬಾಣಂತಿ ಸಾವಾಗಿದೆ. ಕೋಲ್ಕತಾದ ಮಿಡ್ನಪೋರ್ನಲ್ಲಿ ಬಾಣಂತಿ ಡೆತ್. ವೈದ್ಯರ ನಿರ್ಲಕ್ಷ್ಯದ ಆರೋಪ, ಜನರ ಪ್ರೊಟೆಸ್ಟ್. ಕರ್ನಾಟಕದ ಬಳಿಕ ಇದೀಗ ಪಶ್ಚಿಮ ಬಂಗಾಳದಲ್ಲಿ ಬಾಣಂತಿಯರ ಸಾವಿನ ಸರಣಿ ಶುರುವಾದಂತಿದೆ. ಮಗುವಿಗೆ ಜನ್ಮ ನೀಡಿದ ಬಳಿಕ ಬಾಣಂತಿಗೆ ಅವಧಿ ಮೀರಿದ ಸಲೈನ್ ದ್ರಾವಣ ನೀಡಲಾಗಿದೆ. ಇದರಿಂದ ಓರ್ವ ಬಾಣಂತಿ ಸಾವಾಗಿದ್ದು ಮತ್ತಿಬ್ಬರ ಸ್ಥಿತಿ ಗಂಭೀರವಾಗಿದೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವಾಗಿದೆ ಅಂತ ಆರೋಪಿಸಿ ಕುಟುಂಬಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಪಶ್ಚಿಮ ಬಂಗ ಫಾರ್ಮಾಸ್ಯೂಟಿಕಲ್ ವಿರುದ್ಧ ಪಿಐಎಲ್. ಮಿಡ್ನಪೋರ್ನಲ್ಲಿ ಬಾಣಂತಿ ಸಾವು ಬೆನ್ನಲ್ಲೇ ಮಹಿಳೆಯ ಪತಿ ಡೆಬಾಶಿಸ್ ಯೂರುಡಸ್ ಎಂಬಾತ ಕೊಟ್ವಾಲಿ ಠಾಣೆಗೆ ದೂರನ್ನು ದಾಖಲಿಸಿದ್ದಾರೆ. ಸಲೈನ್ ದ್ರಾವಣ ನೀಡಿದ ಬೆನ್ನಲ್ಲೇ ಈ ರೀತಿಯಾಗಿದೆ ಅಂತ ಆರೋಪಿ ದೂರು ನೀಡಿದ್ದಾರೆ. ಪಶ್ಚಿಮ ಬಂಗ ವಿರುದ್ಧ ರಿಪಬ್ಲಿಕ್ ಸಮರ. ಕರ್ನಾಟಕದಲ್ಲಿ ಐವಿ ಫ್ಲೂಯಿಡ್ ಔಷಧಿಯನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಲಾಗಿದೆ. ನಮ್ಮ ರಾಜ್ಯದಲ್ಲಿ ಬ್ಲಾಕ್ ಲಿಸ್ಟ್ಗೆ ಸೇರಿಸಿರುವ ದ್ರಾವಣ ಪಶ್ಚಿಮ ಬಂಗಾಳದಲ್ಲಿ ಬಳಸಲಾಗ್ತಿದೆ. ಆದರೆ ಬಾಣಂತಿಗೆ ಅವಧಿ ಮೀರಿದ ಸಲೈನ್ ದ್ರಾವಣ ನೀಡಿದ ಕಾರಣ ಬಾಣಂತಿಯ ಸಾವಾಗಿದೆ ಅಂತ ದೂರು ನೀಡಲಾಗಿದೆ. ಪಶ್ಚಿಮ ಬಂಗ ಫಾರ್ಮಾಸ್ಯೂಟಿಕಲ್ ವಿರುದ್ಧ ಬಾಣಂತಿ ಪತಿ ಪಿಐಎಲ್ ಸಲ್ಲಿಸಿದ್ದಾರೆ. ಕಂಪನಿ ವಿರುದ್ಧ ಸಿಬಿಐ ತನಿಖೆಗೆ ಒತ್ತಾಯಿಸಿರೋ ಅರ್ಜಿ ಇದಾಗಿದ್ದು, ಕೋಲ್ಕತಾ ಹೈಕೋರ್ಟ್ ಅಲ್ಲಿ ಜನವರಿ 16ರಂದು ವಿಚಾರಣೆ ನಡೆಯಲಿದೆ. ಪಶ್ಚಿಮ ಬಂಗ ಫಾರ್ಮಾಸ್ಯೂಟಿಕಲ್ನಿಂದ ಬಾಣಂತಿಯರ ಜೀವಕ್ಕೆ ತೊಂದರೆ ಆಗ್ತಾ ಇದೆ. ಇದರ ವಿರುದ್ಧ ಕ್ರಮಕ್ಕೆ ಬಾಣಂತಿ ಪತಿ ಕೋರ್ಟ್ ಮೆಟ್ಟಿಲೇರಿದ್ದು, ಕಂಪನಿ ವಿರುದ್ಧ ಸಿಬಿಐ ತನಿಖೆ ಆಗುತ್ತಾ ನೋಡಬೇಕು.